ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ಶುಭ ಶುಕ್ರವಾರ ಬಂತು ಅಂದರೆ ಸಿನಿ ಪ್ರಿಯರಿಗೆ ಹಾಗೆ ಪ್ರೇಕ್ಷಕರಿಗಂತೂ ಹಬ್ಬ ಅಂತ ಅನ್ಬೋದು. ಸೊ ಇವತ್ತು ಯಾವ ಮೂವಿ ನೋಡಿದ್ದೀನಿ ಅಂದರೆ ಆಲ್ಫಾ ಮೂವಿ. ಏನಪ್ಪ ಇದು ಟೈಟಲ್ ಎಷ್ಟೊಂದು ಡಿಫ್ರೆನ್ಸ್ ಆಗಿದೆ, ಯಾವುದಾದ್ರು ಇಂಗ್ಲೀಷ್ ಮೂವಿನ ಅಂತ ಅನ್ಕೊತಾ ಇದ್ದೀರಾ? ಇದು ಇಂಗ್ಲೀಷ್ ಮೂವಿ ಅಲ್ಲ, ನಮ್ಮ ಅಪ್ಪಟ ಕನ್ನಡ ಭಾಷೆ ಮೂವಿಯೇ. ಇದರಲ್ಲಿ ಹೊಸ ನಾಯಕನ ಇಂಟ್ರೊಡ್ಯೂಸ್ ಆಗಿದೆ. ನಾಯಕನ ಹೆಸರು ಹೇಮಂತ್ ಕುಮಾರ್, ಹಾಗೆ ನಿರ್ದೇಶಕರು ವಿಜಯ್ ಆನಂದ್ ಅವರು, ಹಾಗೆ ನಾಯಕಿಯವರು ಇಬ್ಬರು ಇದ್ದಾರೆ, ಅಯನಾ ಮತ್ತು ಗೋಪಿಕಾ ಅಂತ. ಇನ್ನು ತಾರಾಗಣ ಅಚ್ಯುತ್ ಸರ್ ಇದ್ದಾರೆ, ಹಾಗೆ ಮಾನ್ಸಿ ಸುಧೀರ್ ಮ್ಯಾಮ್ ಇದ್ದಾರೆ, ಹಾಗೆ ಅಂಕಿತಾ ಅವರಿದ್ದಾರೆ, ಹಾಗೆ ಅವಿನಾಶ್ ಸರ್ ಇದ್ದಾರೆ. ಇನ್ನು ವಿಲನ್ ಕ್ಯಾರೆಕ್ಟ್ರಿಗೆ ಬಂದರೆ ನಿಮ್ಮೆಲ್ಲರ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್ ಅವರಿದ್ದಾರೆ. ಈ ಸಿನಿಮಾದ ವಿಲನ್ ಆಗಿ, ಖಡಕ್ ವಿಲನ್ ಆಗಿ, ಒಂದು ಡಿಫ್ರೆಂಟ್ ಶೇಡಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹೀರೋ ಹೊಸ ಮೂವಿ, ಹೊಸ ಪ್ರಯತ್ನ, ಹೊಸ ಪರಿಚಯ ಕನ್ನಡ ಇಂಡಸ್ಟ್ರಿಗೆ. ಎಲ್ಲೇ ನಿಮಗೆ ಇಡೀ ಸಿನಿಮಾದಲ್ಲಿ ಕೂತಾಗ ಎಲ್ಲೂ ಕೂಡ ಹೊಸಬ್ರು ಅಂತ ಅನಿಸಲ್ಲ, ಅಷ್ಟು ವರ್ಕೌಟ್ ಮಾಡಿದ್ದಾರೆ. ಆ ರೀತಿ ಆ ಸ್ಕ್ರೀನ್ ಮೇಲೆ ಅವ್ರನ್ನ ತೋರಿಸಿರೋ ರೀತಿ, ಅವರು ಪ್ರೆಸೆಂಟ್ ಮಾಡ್ಕೊಂಡಿರೋ ರೀತಿ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಫ್ಯಾಷನೇಟ್ ಆಗಿದ್ದಾರೆ, ಹಾಗೆ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು. ಕೆಲವ್ರು ಹೇಳ್ತಾರೆ ಸಿನಿಮಾನ ಪ್ರೀತಿಸೋರಿಗೆ ಮಾತ್ರ ಅಷ್ಟು ಚಂದವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ ಹೊಸ ಫಿಲ್ಮಲ್ಲಿ ಅಂತ. ಇವರು ನೋಡಿದಾಗ ನಂಗೆ ಅನಿಸಿದಿಷ್ಟೇ, ಇವ್ರು ಸಿನಿಮಾನ ತುಂಬ ಪ್ರೀತಿಸ್ತಾರೆ ಹಾಗೆ ಆರಾಧಿಸ್ತಾರೆ ಅಂತ ಹೇಳಿ. ಇನ್ನು ನಾಯಕಿಯರಿ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಗ್ಲಾಮರಸ್ ಆಗಿ ಕಾಣಿಸ್ಕೊತಿದ್ದಾರೆ. ಒಬ್ರಿಗೊಬ್ರು ಅವ್ರವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಕಾಸ್ಟ್ಯೂಮ್ ಇರ್ಬೋದು, ಅಥವಾ ಅವರು ಡೈಲಾಗ್ ಪ್ರೆಸೆನ್ಸ್ ಇರ್ಬೋದು, ಅಥವಾ ಎಕ್ಸ್ಪ್ರೆಷನ್ ಇರ್ಬೋದು, ಆ ಕತೆಗೆ ಏನಪ್ಪ ಬೇಕು ತಕ್ಕನಂಗೆ ಕೊಟ್ಟಿದ್ದಾರೆ. ಒಬ್ಬರು ಹೀರೋಯಿನ್ ಅಂತೂ ಪೊಲೀಸ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಆ ಪಾತ್ರಕ್ಕೆ ಸೂಟೇಬಲ್ ಆಗಂಗೆ ಅವರು ಕಾಣಿಸ್ಕೊಂಡಿದ್ದಾರೆ. ಆ ರಗಡ್ ಆಗಿ ಹೀರೋಗೆ ಜೊತೆಗೆ ಸಪೋರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಈಗ ನಾರ್ಮಲಿ ತಂದೆ ಅಂತ ಕ್ಯಾರೆಕ್ಟ್ರು ಬಂದಾಗ ನಮಗೆ ಅಚ್ಯುತ್ ಸರೇ ನೆನಪಾಗೋದು. ಅವ್ರು ಈ ಹಿಂದಿನ ಸಿನಿಮಾಗಳಲ್ಲಿ ತಂದೆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ. ಈ ಸಿನಿಮಾದಲ್ಲೂ ಕೂಡ ಒಬ್ಬ ಪೊಲೀಸ್ ಆಗಿ, ಜೊತೆಗೆ ಒಬ್ಬ ಮಗನಿಗೆ ಹೀರೋ ಆಗಿ, ಅಂದರೆ ಒಬ್ಬ ಒಳ್ಳೆ ತಂದೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಓವರಾಲ್ ಸಿನಿಮಾ ಇದು ಬರೀ ಒಂದು ಸಬ್ಜೆಕ್ಟ್ ಮೇಲೆ ಈ ಸಿನಿಮಾ ನಿಂತಿಲ್ಲ. ಒಂದು ಸಿನಿಮಾ ಅಂತ ಬಂದಾಗ ಒಂದು ಲವ್ ಇರುತ್ತೆ, ಒಂದು ಆ್ಯಕ್ಷನ್ ಇರುತ್ತೆ, ಇಲ್ಲ ಕ್ರೈಮ್ ಇರುತ್ತೆ, ಅಥವಾ ಇನ್ನೇನೋ ಒಂದು ಹಾರರ್ ಇರುತ್ತೆ, ಇಲ್ಲ ಒಂದು ಡಿವೋಷ್ನಲಿ ಇರುತ್ತೆ. ಈ ಸಿನಿಮಾ ನಿಮಗೆ ಹಾಗಲ್ಲ. ಸೀಟ್ ಮೇಲೆ ಕೂತ್ರೆ ಕ್ಯೂರಿಯಾಸಿಟಿನೂ ಹುಡ್ಸುತ್ತೆ, ಸೀಟ್ ಎಡ್ಜಿಗೆ ಮುಂದೆ ಏನಾಗುತ್ತಪ್ಪ ಅನ್ನೋ ಕ್ಯೂರಿಯಾಸಿಟಿನೂ ತಂದಿಡುತ್ತೆ. ಅದ್ರ ಜೊತೆಗೆ ತಂದೆ ಮಗನ ಬಾಂಧವ್ಯ ಅನ್ನೂ ಕೂಡ ಹೇಳುತ್ತೆ. ನಾವು ನಾರ್ಮಲಿ ನಮ್ಮ ಮನೆಗಳಲ್ಲಿ ನೋಡುವಾಗ ಅಪ್ಪ ಮಗನ ಕಾನ್ವರ್ಜೇಷನ್ ಅಷ್ಟಿರಲ್ಲ, ಯಾವಾಗಲೂ ಅಮ್ಮನ ಸರಿಗೆ ಹಿಡ್ಕೊಂಡು ಸುತ್ತೋದೇ ಮಗಂದ್ರು ಜಾಸ್ತಿ. ಆದರೆ ಈ ಸಿನಿಮಾದಲ್ಲಿ ಅಪ್ಪ ಮಗನ ಪ್ರೀತಿ, ಅಪ್ಪ ಮಗನಿಗೋಸ್ಕರ ಎಷ್ಟು ಹೆಂಗೆ ನಿಂತಿರ್ತಾನೆ ಬ್ಯಾಕ್ ಬೋನ್ ಆಗಿ, ಹಾಗೆ ತಂದೆ ತಾಯಿ ನಮ್ಮ ಮೇಲೆಲ್ಲ ಎಷ್ಟು ಕನ್ಸರ್ನ್ ಇಟ್ಕೊಂಡಿರ್ತಾರೆ. ನಾವೆಷ್ಟೋ ಸಲ ನಾವೇನೋ ಮಾಡಬೇಕು, ನಮ್ಮ ಕನಸುಗಳ ಹಿಂದೆ ಹೋಗಿರ್ತೀವಿ. ಆದರೆ ಈ ಸಿನಿಮಾದಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಯಾವೆಲ್ಲ ಕನಸು ಇಟ್ಕೊಂಡಿರ್ತಾನೆ, ಅವನು ಎಷ್ಟು ಎಫರ್ಟ್ ಹಾಕ್ತಾ ಇರ್ತಾನೆ, ಮಗನ ಮೇಲೆ ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾನೆ, ಹಾಗೆ ಹೀರೋ ಕೂಡ ಯಾವ ರೀತಿ ತಂದೆಯನ್ನು ಇಷ್ಟಪಡ್ತಾರೆ, ಇಡೀ ಕಥೆಯನ್ನು ಸಿನಿಮಾದಲ್ಲಿ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಆ್ಯಕ್ಷನ್ಸ್ ಇದೆ, ಫೈಟ್ ಇದೆ, ಲವ್ ಇದೆ, ಎಲ್ಲನೂ ಕೂಡ ಇದೆ. ಜೊತೆಗೆ ಕಾಮಿಡಿ ಪಂಚಸ್ ಕೂಡ ಇದೆ. ಮಾಂತೇಶ್ ಅವರು ಆ ಕಾಮಿಡಿ ರೋಲ್ನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅನ್ಬೋದು. ಅವ್ರ ಕಾಮಿಡಿ ಡೈಲಾಗ್ ಕೇಳ್ತಾ ಇದ್ರೆ ನಗು ಪಕ್ಕ ಅಂತೂ ಹೊಟ್ಟೆ ಉಣ್ಣಾಗಷ್ಟು ನಗ್ತೀವಿ, ಅಷ್ಟು ಥಿಯೇಟ್ರಲ್ಲಿ ಕೂತ್ರೆ. ಎಲ್ಲ ಸಾನರ್ ನೋಡುವಾಗ ಫಸ್ಟಿಂದ ಲಾಸ್ಟ್ವರೆಗೂ ಬರೀ ಸಿನಿಮಾನ ಒಂದೇ ರೀತಿಲಿ ಎಳ್ಕೊಂಡು ಹೋಗಿಲ್ಲ ಡೈರೆಕ್ಟ್ರು. ಎಲ್ಲದನ್ನು ಸ್ವಾರಸ್ಯಕವಾಗಿ, ಅಂದರೆ ನಮ್ಮ ಸುತ್ತ ನಡೆಯುವಂಥ ದಿನನಿತ್ಯದ ಕಥೆಯನ್ನು ಹೇಳ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ಮೇಯ್ನ್ ಆಗಿ 2026 ಬಂದರೂ ಕೂಡ ಇಡೀ ವಿಶ್ವ ನಲುಗುತ್ತಿರೋದು, ಇಡೀ ವಿಶ್ವ ಭಯ ಪಡ್ತಾ ಇರೋದು ಒಂದೇ ವಿಷಯಕ್ಕೆ, ಅದು ಡ್ರಗ್ಸ್ ವಿಷಯಕ್ಕೆ. ಆ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು, ಜೊತೆಗೆ ತಂದೆ ಮಗನ ಪ್ರೀತಿ ಎಲ್ಲವನ್ನು ಇಟ್ಕೊಂಡು ಈ ಸಬ್ಜೆಕ್ಟ್ ಸುತ್ತ ಕಥೆಯನ್ನು ಹೆಣೆದಿದ್ದಾರೆ ಅಂತ ಹೇಳ್ಬೋದು. ಡ್ರಗ್ಸಿಂದ ನಮ್ಮ ಯುವ ಸಮೂಹ ಎಷ್ಟು ಹಾಳಾಗ್ತಾ ಇದೆ, ಆ ಡ್ರಗ್ಸ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇದ್ರ ಮೂಲಕ ಒಂದು ಮೆಸೇಜ್ ಅಂತಾನೆ ಅನ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿ, ಒಂದು ಮೆಸೇಜ್ ಆಗಿ ನೀವು ಹೆಂಗೆ ತಗೊತೀರಾ ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ. ಇನ್ನು ಲಾಸ್ಟ್ವರೆಗೂ ವಿಲನ್ ಅಂತೂ ಮೂರು ಜನ ವಿಲನ್ಸ್ ಇದ್ದಾರೆ, 4 ಜನ ವಿಲನ್ಸ್ ಇದ್ದಾರೆ. ಇನ್ನು ಒಬ್ಬೊಬ್ಬರು ಕೂಡ ಇಡೀ ಸ್ಕ್ರೀನ್ನ ತಿಂದಾಕಿದ್ದಾರೆ ಅಂದರೆ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರಗಳನ್ನು ಬಂದಿದ್ದಾರೆ. ಆ್ಯಕ್ಚುಲಿ ಈ ಹಿಂದೆ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಸೀರಿಯಲ್ಗಳಲ್ಲಿ ಹೀರೋ ಆಗಿ ನೋಡಿರ್ತೀವಿ, ಒಂದು ಸಾಫ್ಟ್ ನೇಚರಲ್ಲಿ. ಇದರಲ್ಲಿ ಪಕ್ಕ ಪೈಸಾ ವಸೂಲ್ ಅಂತ ಹೇಳ್ಬೋದು ಅವ್ರ ಅಭಿನಯ ಅಂತೂ. ಇನ್ನು ಡೈಲಾಗ್ ಬಗ್ಗೆ ಕೇಳೋದಾದರೆ
ಇದಕ್ಕೆ ಡೈಲಾಗ್ ಬರೆದಿರೋದು ಮಾಸ್ ರೈಟರ್, ಕನ್ನಡ ಇಂಡಸ್ಟ್ರಿಯ ಮಾಸ್ ರೈಟರ್ ಮಾಸ್ತಿ ಅವರು ಬರೆದಿರೋದು. ಅವ್ರ ಡೈಲಾಗ್ ಅಂದರೆ ಕೇಳಲೇಬೇಕಾ? ಈ ಹಿಂದೆ ಎಲ್ಲ ಸಿನಿಮಾದಲ್ಲೂ ಮಾಸ್ ಸಿನಿಮಾಗಳನ್ನು ಹೆಂಗೆ ಕೇಳಿರ್ತೀವಿ, ಆದರೆ ಈ ಸಲ ಕಾಮಿಡಿಯಾಗಿ ಒಬ್ಬ ತಂದೆ ಮಗನ ಪಾತ್ರದ ಬಗ್ಗೆ ಡೈಲಾಗ್ಸ್ ಇರ್ಬೋದು, ಅಥವಾ ಒಂದು ಆ್ಯಕ್ಷನ್ ಡೈಲಾಗ್ಸ್, ನಾನು ಅಖಾಡಕ್ಕೆ ಹೊಸಬ ಇರ್ಬೋದು ಆದರೆ ಆಟಕ್ಕೆ ಹೊಸಬ ಅಲ್ಲ ಅಂತ ಒಂದು ಮಾಸ್ ಡೈಲಾಗ್ಸ್ ಇರ್ಬೋದು. ಈ ಥರ ಮಾಸ್ ಡೈಲಾಗ್ಸ್ಗಳು ಬೇಕಾದಷ್ಟಿದ್ದಾವೆ ಇಡೀ ಸಿನಿಮಾದಲ್ಲಿ. ಸೊ ಮತ್ತೆ ತಡ ಅಲ್ವಾ, ಹೇಗಿದ್ರು ವೀಕೆಂಡ್ ಬಂತು, ಒಂದೊಳ್ಳೆ ಸಿನಿಮಾ ಹುಡುಕ್ತಾ ಇದ್ರೆ ಫ್ಯಾಮಿಲಿ ಜೊತೆ ಕೂತು ಈ ಸಿನಿಮಾ ನೋಡೋದ್ರಲ್ಲಿ ಯಾವುದೇ ಮೋಸ ಇಲ್ಲ. ಅಯ್ಯೋ ಮಕ್ಕಳು ನೋಡಬಾರ್ದ, ದೊಡ್ಡವ್ರು ನೋಡಬಾರ್ದ, ಅದೇನೂ ಇಲ್ಲ. ಇಡೀ ಸಿನಿಮಾದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅನ್ಬೋದು. ಯಾರು ಬೇಕಾದರೂ ಈ ಸಿನಿಮಾವನ್ನು ನೋಡಬಹುದು, ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದೆ. ಮ್ಯೂಸಿಕ್ಸ್ ಬಗ್ಗೆ ಹಾಗೆ ಹಿಂದೆ ಬ್ಯಾಕ್ಗ್ರೌಂಡ್ BGM ಎಲ್ಲದು ಕೂಡ ಸೂಪರ್ ಡೂಪರ್ ಆಗಿದೆ. ಸೊ ಇನ್ಯಾಕೆ ತಡ ಅಲ್ವಾ, ವೀಕೆಂಡ್ ಬಂತು, ಹೋಗಿ ಆಲ್ಫಾ ಸಿನಿಮಾವನ್ನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಹಾಗೆ ಆಲ್ಫಾ ತಂಡಕ್ಕೆ ನಮ್ಮ ಹೊಸ ನಾಯಕ ನಟನಕ್ಕೆ ಮುಂದಿನ ಸಿನಿರಂಗಕ್ಕೆ ನೀವೇ ಕೂಡ ಅದನ್ನು ತಿದ್ದಬೇಕಾಗಿರೋದು. ಏನು ತಪ್ಪು ಸರಿ ಮಾಡಬೇಕು, ಏನು ತಪ್ಪುಗಳಾಗಿದ್ದಾವೆ, ಏನು ಸರಿಯಾಗಿದೆ, ಇನ್ನು ಯಾವ ಥರ ಅವರು ಸಿನಿಮಾಗಳನ್ನ ಮಾಡಬಹುದು ಎಲ್ಲದನ್ನು ನೀವು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ಅವರು ಕೂಡ ಖಂಡಿತ ತಿದ್ಕೊತಾರೆ ಅಂತ ಹೇಳ್ತಾ, ಸೊ ಆಲ್ಫಾ ಸಿನಿಮಾ ತೆರೆ ಕಂಡಿದೆ. ಇನ್ನು ಆ ಸಿನಿಮಾನ ನಿಮ್ಮ ತೊಟ್ಲಿಗೆ ಹಾಕಿದ್ದಾರೆ, ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಆ ಸಿನಿಮಾವನ್ನ ಎತ್ತಿ ಆಡಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ಆಲ್ಫಾ ಸಿನಿಮಾ ನೋಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಮುಂದಿನ ವಾರ ಒಂದೊಳ್ಳೆ ಇದೇ ರೀತಿ ಸಿನಿಮಾದ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.